ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿದುಮದ್ಯನೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ನಾನು ಹಿರಿಯ ಜಗತ್ತನ್ನು ಅವ್ಯಕ್ತವಾಗಿ ತುಂಬಿಕೊಂಡಿದ್ದೇನೆ. ಅಂದ್ರೆ ಹಿಂದೆ ಏನ್ ಮಾತು ಬಂದಿತ್ತು ಅಂತಂದ್ರೆ, ಎಲ್ಲ ಕಡೆ ನಾನಿದ್ದೇನೆ ಅನ್ನೋದಾದ್ರೆ ಕಾಣ್ಬೇಕಿತ್ತಲ್ವಾ. ಭಗವಂತನ ಕುರಿತಾಗಿ ಮಾತು ಬಂದದ್ದೇನು ಅಂದ್ರೆ, ಎಲ್ಲಾ ವಸ್ತುಗಳಲ್ಲೂ ನಾನು ನೆಲೆಸಿದ್ದೇನೆ. ನಚಾಹಂ ತೇಷ್ವವಸ್ಥಿತಃ ಅನ್ನುವ ಮಾತು ಹೇಳುವ ಸಂದರ್ಭದಲ್ಲಿ ಪೂರ್ವದ ಈ ವಿಷಯ ಯಾಕೆ ಬಂತು ಅಂದ್ರೆ, ಪೂರ್ವದಲ್ಲಿ ಅಂತಹದ್ದೊಂದು ಸಂಗತಿಯನ್ನ ಪ್ರಶ್ನೆಯಾಗಿ ಮಾಡಿದ್ರೆ ಆವಾಗ ಅದಕ್ಕೆ ಕೃಷ್ಣ ಉತ್ತರ ಕೊಟ್ಟದ್ದು ಅಂದ್ರೆ, ಪ್ರತ್ಯಕ್ಷಾವಗಮ ಅನ್ನುವ ಶಬ್ದದಿಂದ ಪ್ರತ್ಯಕ್ಷವನ್ನ ಹೊಂದುವುದಕ್ಕೆ, ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕೆ ಬೇಕಿರುವ ಸಾಧನೆಯನ್ನ ಹೇಳಿದ್ದು ಒಂದು ರೀತಿಯಾದರೆ, ಎಲ್ಲೆಡೆ ಇದ್ದಾನೆ ಎನ್ನುವ ಭಗವಂತನ ಅಂಶವನ್ನ ಇದ್ರೂ ಯಾಕೆ ಕಾಣಿಸ್ತಿಲ್ಲ ಅನ್ನೋದಕ್ಕೆ ಉತ್ತರ ಕೊಡ್ತಾ, ಅವ್ಯಕ್ತ ರೂಪದಲ್ಲಿ ಇರುವುದು, ಜಗತ್ ಅವ್ಯಕ್ತ ಮೂರ್ತಿನ ವ್ಯಾಪ್ತಿಯನ್ನ ಪಡೆದಿದ್ದೇನೆ ಅನ್ನೋದನ್ನ ನಿರೂಪಣೆ ಮಾಡಿದ. ಆಮೇಲೆ ಎಷ್ಟನೇ ಶ್ಲೋಕ? 4. ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ ಭೂತ ಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. ಅಜ್ಞಾನದ ಸ್ವರೂಪವನ್ನ ಹೇಳಿ, ಕಾಣ್ತಾ ಇಲ್ಲ ಅನ್ನೋದಕ್ಕೆ ಕಾರಣವನ್ನ ಕೊಟ್ಟು ಹೇಳಿದ ಮೇಲೆ ಮತ್ಸತ್ವೇಪಿ ಯಥಾ ಪೃಥಿವ್ಯಾಂ ಸ್ಪೃಷ್ಟ್ವಾ ಸ್ಥಿತಾನಿ ನ ಮಯಾ ನ ತಥಾ ಮಯಿ ಇತ್ಯಾಹ. ನನ್ನನ್ನ ಹೇಗೆ ಅವುಗಳು ಆಶ್ರಯಿಸಿಕೊಂಡಿವೆಯೋ ಹಾಗೆ ನಾನು ಅವುಗಳನ್ನ ಆಶ್ರಯಿಸಿಕೊಂಡಿಲ್ಲ. ನ ಚ ಮತ್ಸ್ಥಾನಿ ಭೂತಾನಿ, ನನ್ನನ್ನ ಅಂದ್ರೆ ಮತ್ಸ್ಥಾನಿ ಭೂತಾನಿ, ನನ್ನೊಳಗೆ ನೆಲೆಸಿದ. ಈಗ ಅದು ಒಂಥರ ಭಗವಂತ ಅದರೊಳಗೆ ಇದ್ದರೆ ಅದು ಅಂತರ್ಯಾಮಿ ಆಯ್ತು. ಹಾಗೆ ಜಗತ್ತು ಅವನೊಳಗಿದ್ರೆ ಅವನನ್ನ ನಿಯಂತ್ರಿಸುತ್ತೋ ಅಂದ್ರೆ ಇಲ್ಲ. ನ ದೃಶ್ಯಶ್ಚಕ್ಷುಷಾ ಚಾಸೋ ನ ಸ್ಪೃಶ್ಯ ಸ್ಪರ್ಶನೇನ ಚ. ಇವನು ಅವುಗಳನ್ನು ಹೊತ್ತ ಹಾಗೆ ಅವುಗಳು ಇವನನ್ನ ಹೊತ್ತಿಲ್ಲ, ಇವನೇ ಅವುಗಳನ್ನು ಒಳಗೆ ನಿಂತು ಹೊತ್ತದ್ದು ಅನ್ನುವ ಒಂದು ಭಾವವನ್ನ ಅಲ್ಲಿ ನಿರೂಪಣೆ ಮಾಡ್ಲಿಕ್ಕೋಸ್ಕರ ಆ ಮಾತು ಬಂತು ಅನ್ನೋದನ್ನ ಹೇಳಿದ್ರು. ಹಾಗಾಗಿ ಬದುಕಿನ ಉದ್ದಕ್ಕೂ ಕೂಡ ಭಗವಂತ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾನೆ ಅಂದ್ರೆ ಕೊನೆಯವರೆಗೂ ಅದರಲ್ಲೇ ಅವನು ಮುಂದುವರಿತಾನೆ ಹೊರತು ಸ್ವಲ್ಪ ದಿವಸದಿಂದ ಜವಾಬ್ದಾರಿ ಕಳ್ಕೊಳ್ಳೋಣ ಅಂತ ಅನಿಸ್ತಿದೆ ಅಂತೆಲ್ಲ ನಾವು ಮಾತಾಡುವ ಹಾಗೆ ಅವನು ಮಾತಾಡಲ್ಲ. ಮೇ ಐಶ್ವರಂ ಯೋಗಂ ಪಶ್ಯ. ಐಶ್ವರಂ ಅಂತಂದ್ರೆ ಎಲ್ಲದರ ಮೇಲಿನ ಒಡೆತನದ ಸಾಮರ್ಥ್ಯವನ್ನು ಪಶ್ಯ, ನೋಡು. ನೋಡಿ ಏನು, ಹೇಗೆ ನನ್ನ ಸಾಮರ್ಥ್ಯ ಎಂತಹದ್ದು ಅಂತಂದ್ರೆ, ಭೂತಭೃತ್
ಭೂತವನ್ನು ಹೊತ್ತಿದ್ದೇನೆ, ಆದ್ರೆ ನಚ ಭೂತಸ್ಥ, ಆದ್ರೆ ಭೂತದ ಆಧಾರವನ್ನ ಪಡೆದಿಲ್ಲ. ನಾನೇ ಭೃತ್ತು ಹೊರತು ಅದು ನನಗೆ ಭೃತ್ತಲ್ಲ. ಈಗ ಆ ಗಾಳಿ ಬೆಲೂನ್ ಒಳಗೆ ಇದೆ ಅಂದ್ರೆ ಹೊರಗೆ ಹೋಗದ ಹಾಗೆ ಆ ಬಲೂನೇ ತಡೆದು ನಿಲ್ಲಿಸಿದ್ದು. ಅದಕ್ಕೆ ನಾನು ಹೊರಗೋಗಿ ಬರ್ತೇನೆ ಅನ್ನುವ ಸಾಮರ್ಥ್ಯ ಇಲ್ಲ. ಅಂದ್ರೆ ಒಳಗಿದ್ದದ್ದು ಒಂಥರ ಸಿಕ್ಕಾಕೊಂಡ ಹಾಗೆ ಭಗವಂತನು ಕೂಡ ಇದ್ರೊಳಗೆ ಸಿಕ್ಕಾಕೊಂಡವನು. ಅವನಿಗೆ ಏನು ಮಾಡ್ಲಿಕ್ಕೆ ಆಗದೆ ಇರುವ ಸ್ಥಿತಿಯಲ್ಲಿ ಇರ್ತಾನ, ಹೊರಗೆ ಬರ್ಲಿಕ್ಕೆ ಆಗದೆ, ಒಳಗೆ ಹೋಗ್ಲಿಕ್ಕೆ ಆಗದೆ ಅನ್ನೋ ಸ್ಥಿತಿಯಲ್ಲಿ ಇರ್ತಾನ ಅಂದ್ರೆ ಇಲ್ಲ. ನಚ ಭೂತಸ್ಥ, ಅದನ್ನ ಆಶ್ರಯವಾಗಿ ಪಡೆದದ್ದಲ್ಲ. ಮತ್ಸ್ಥಾನೀತ್ಯುಪಧಾರಯ ಮಮಾತ್ಮ ಭೂತ ಭಾವನ, ನನ್ನ ಸ್ವರೂಪವೇ ಎಲ್ಲ ಭೂತಗಳಿಗೂ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ. ಭೂತ ಭಾವನ ಅಂದ್ರೆ ಭಾವನಾ ಅನ್ನುವ ಶಬ್ದ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಹೇಳುವ ಶಬ್ದ. ಅದು ಸಂಜ್ಞಾ ಸಂಜ್ಞ ಇತಿ ಮಮಾತ್ಮ ದೇಹ ಏವ ಭೂತ ಭಾವನಃ. ಭಗವಂತನಿಗೂ ಒಂದು ಶರೀರ ಇದೆ, ಆದ್ರೆ ನಮ್ಮ ಹಾಗೆ ಬಿದ್ದು ಹೋಗುವ ಶರೀರ ಅಲ್ಲ ಅಂತಷ್ಟೇ. ಅದಕ್ಕೆ ಅವನು ಮಮಾತ್ಮ, ನನಗೆ ಈ ದೇಹವೇ ಈ ಜಗತ್ತು, ಆದ್ರೆ ಈ ದೇಹದಲ್ಲಿ ಅದನ್ನ ನಿಯಂತ್ರಿಸುವುದಕ್ಕಾಗಿ ಇದೆ ಹೊರತು ಆ ದೇಹ ಇಲ್ಲದೆ ಇದ್ರೆ ನನಗೆ ಕರ್ತವ್ಯವೇ ಇದು ಕೆಲಸಗಳನ್ನೇ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವ ಅವಸ್ಥೆ ಅಲ್ಲ ಅದು. ಹಾಗಾಗಿ ಮತ್ಸ್ಥಾನೀತ್ಯುಪಧಾರಯ, ಮತ್ಸ್ಥಾನಿ ನಚ ಮತ್ಸ್ಥಾನೀತ್ಯಸ್ಯ ಮುಂದೆ ಅದು ಯಾಕೆ ಬಂತು ಅಂತ, ಮಹಾವಿಭೂತೆ ಮಾಹಾತ್ಮ್ಯ ಶರೀರ, ಮಹಾವಿಭೂತಿಯ ಮಹತ್ವಯುತವಾದ ಶರೀರ ಏನಿದೆ ಅದು ಈ ಜಗತ್ತು. ಮೋಕ್ಷ ಧರ್ಮದಲ್ಲಿ ಪರಮಾತ್ಮನ ಶರೀರವಾಗಿ ಈ ಜಗತ್ತನ್ನ ಕಲ್ಪಿಸಿ ಹೇಳುತ್ತಾರೆ. ಯಾಕೆ ಅಂದ್ರೆ ಎಷ್ಟು ಅವನು ನಿಂತು ನಡೆಸಿದ್ರೆ ಅದು ಎಷ್ಟು ಅದ್ಭುತವಾಗಿರುತ್ತೆ. ಬಹುಚಿತ್ರ ಜಗದ್ಬಹುಧಾಕರಣ, ಬಗೆ ಬಗೆಯ ವೈರುಧ್ಯ ವೈಶಿಷ್ಟ್ಯಗಳಿಂದ ಈ ಜಗತ್ತಿನಲ್ಲಿ ಎಷ್ಟೋ ವಸ್ತುಗಳು ನೆಲೆಸಿದ್ದಾವೆ. ಅವೆಲ್ಲವೂ ಕೂಡ ಪರಮಾತ್ಮನನ್ನ ಪರಿಚಯಿಸುವುದಕ್ಕೋಸ್ಕರ. ಅಂದ್ರೆ ದೇವರನ್ನು ತಿಳ್ಕೊಳ್ಬೇಕು ಅಂದ್ರೆ ಪ್ರಪಂಚವನ್ನ ತಿಳ್ಕೊ, ಪ್ರಪಂಚವನ್ನ ಬಿಟ್ಟು ನಾನು ದೇವರನ್ನು ಅರ್ಥೈಸಿಕೊಳ್ತೇನೆ ಅಂತ ಅನ್ನೋದು ಅಸಾಧ್ಯವಾದ ಸಂಗತಿ. ಹಾಗಾಗಿ ಅಂಥ ಒಂದು ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ಈ ಜಗತ್ತು ಬೇಕು. ಜಗತ್ತಿನಲ್ಲಿ ದೇವರು ಇದ್ದದ್ರಿಂದಲೇನೆ ಇಂಥ ವೈಶಿಷ್ಟ್ಯಗಳು ಪ್ರಕಟಗೊಳ್ಳುವುದು ಸಾಧ್ಯವಾಯಿತು. ಮೂಲ ಮಾಡೆಲ್ಗಳು ಏನಿದ್ರೂ ಕೂಡ ಅದನ್ನ ಕುಲುಮೆಗೆ ಹಾಕಿ ಮತ್ತೆ ಅದಕ್ಕೆ ಬೇಕಿರುವಂತಹ ದ್ರವ್ಯಗಳನ್ನು ತುಂಬಿಸಿ ಇಟ್ಟರೆ ಮಾತ್ರ ಎರಕ ಹೊಯ್ಲಿಕ್ಕಾಗುತ್ತೆ. ಆ ಪದಾರ್ಥಗಳು ಆ ಆಕೃತಿಯಲ್ಲಿ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಹಚ್ಚಿದೆ ಸುಮ್ನೆ ಅದು ಇದೆ ಅಂದ್ರೆ ಏನ್ ಮಾಡ್ಲಿಕ್ಕಾಗುತ್ತೆ? ಬೀಜ ಇದೆ ಸುಮ್ನೆ ಬೀಜ ಇದೆ ಅಂದ್ರೆ ಏನ್ ಮಾಡ್ಲಿಕ್ಕಾಗುತ್ತೆ? ಆ ಬೀಜವನ್ನ ಬಿತ್ತಬೇಕು, ಅದಕ್ಕೆ ಉತ್ತಬೇಕು, ಬೆಳೆಗೆ ಜಾಗ ಕೊಡಬೇಕು ಇತ್ಯಾದಿ ಮಾಡಿದ್ರೆ ಮಾತ್ರ ಹೇಗೆ ಅದು ಸಹಕಾರಿಯೋ ಹಾಗೆ ಇಲ್ಲೂ ಕೂಡ ಅಂಥ ಒಂದು ಬಿತ್ತನೆಯ ಕಾರ್ಯವನ್ನ ಮಾಡ್ಲಿಕ್ಕೋಸ್ಕರ ಭಗವಂತ ಇದ್ದಾನೆ ಅನ್ನೋದನ್ನ ಮರೆಯದೆ ನಾವು ತಿಳ್ಕೊಳ್ಬೇಕು ಅನ್ನೋದನ್ನ ಹೇಳಲಿಕ್ಕೋಸ್ಕರ ಈ ಮಾತು ಬಂತು. ಒಟ್ಟು ದೇಹ ಏವ, ಅವನಿಗೆ ನಾಶವಾಗುವ ರೂಪ ಇಲ್ಲ, ಆದ್ರೆ ನಮಗೆ ಕಾಣಿಸಿಕೊಳ್ಳುವ ರೂಪ ಇದೆ. ಅದರಿಂದಾಗ ಅದನ್ನ ದೇಹ ಅಂತ ಹೇಳಿದ್ವಿ. ವಸ್ತುತಃ ದೇಹ ಅನ್ನೋ ಶಬ್ದಕ್ಕೆ ದೇಹ ಉಪಚಯಿ ಅಂತ ಮತ್ತೆ ಮತ್ತೆ ಹೊಸ್ತು ಸೇರ್ಕೊಂಡು ಪುಷ್ಟಿಯಾಗಿ ಬೆಳೆದು ಇನ್ನೂ ಹೆಚ್ಚು ಚಂದ ಕಾಣುವುದು ಅಥವಾ ಆಕೃತಿ ಪರ್ಫೆಕ್ಟ್ ಅಂತ ಅನಿಸುದು, ಇದೆಲ್ಲ ನಮ್ಗೆ ದೇಹ. ಸುಮಾರು ಒಂದು 40 ತನಕ ದೇಹ, 40 ಆದ್ಮೇಲೆ ಶರೀರ. ಏನ್ ಹಂಗಂದ್ರೆ 40 ತನಕ ದೇಹದಲ್ಲಿ ಹೆಚ್ಚು ಬೆಳೆಯುವ ಪ್ರವೃತ್ತಿ ಇರುತ್ತೆ. ಅಂದ್ರೆ ಎತ್ತರ ಆಗುದು, ಸ್ವಲ್ಪ ದಪ್ಪ ಆಗುದು ಇತ್ಯಾದಿ ಎಲ್ಲ. ಆಮೇಲೆ ದಪ್ಪ ಆಗುದು ಅಂದ್ರೆ ಅದು ಸರಿಯಾಗಿ ಅದಕ್ಕೆ ಪ್ರತಿ ಕೆಲಸಗಳನ್ನು ಮಾಡದೆ ಆಗುದು ಅಂತ. ಅಂದ್ರೆ ಬೆಳವಣಿಗೆ ಅಂತ ಇದ್ರೆ 30ರಿಂದ 40ರವರೆಗೆ.
40ರ ನಂತರ ನಿಧಾನಕ್ಕೆ ಒಂದೊಂದೇ ಇಂದ್ರಿಯಗಳ ಸಾಮರ್ಥ್ಯ ಒಂದೇ ದಿವಸದಲ್ಲಲ್ಲ, ತುಂಬಾ, ಆದ್ರೆ ಅದು ಪ್ರತಿ ದಿವಸನೂ ಆಗ್ತಾ ಇರುತ್ತೆ. ನಿಧಾನಕ್ಕೆ ಕುಸಿತಾ ಹೋಗುತ್ತೆ. ಆದ್ರಿಂದ ಅದನ್ನ ಶರೀರ ಅಂತಾರೆ. ಶರೀರ ಅಂದ್ರೆ ಶೃಣಾತಿ, ನಿಧಾನಕ್ಕೆ ಆ ಕಮ್ಮಿ ಆಗ್ತಾ ಬರುದು, ಖಾಲಿ ಆಗ್ತಾ ಬರುದು, ಸಾಮರ್ಥ್ಯವನ್ನು ಕಳ್ಕೊಳ್ತಾ ಬರುದು, ಚೂರೇ ವಿಷಯಗಳು ನಾಶ ಆಗ್ತಾ ಹೋಗುದು, ಸೈಟ್ ಪ್ರಾಬ್ಲಮ್ ಶುರುವಾಗುತ್ತೆ, ಕಿವಿ ಕೇಳಿಸೋದು ಕಮ್ಮಿ ಆಗುತ್ತೆ, ನಡೆಯುವುದು ಕಷ್ಟ ಆಗುತ್ತೆ, ಮೊದಲಿನಷ್ಟು ಉಣ್ಲಿಕ್ಕಾಗುದಿಲ್ಲ ಅಂತ ಹೀಗೆಲ್ಲ ಏನೇನೋ ನಮಗೆ ಒಂದೊಂದೇ ಅನುಭವ ಶುರು ಆಗುತ್ತಲ್ಲ. ಇದು 40ರ ನಂತರ ಶರೀರ. ಆದ್ರೆ ದೇವರಿಗೆ ಶರೀರವೂ ಇಲ್ಲ, ದೇಹವೂ ಇಲ್ಲ. ಆದ್ರೂ ಅವನನ್ನ ಗುಣ ಶರೀರ ಅಂತ ಕರೀತಾರೆ. ಈಗ ಪ್ರಪಂಚವೇ ಅವನ ದೇಹ ಅಂತ ಹೇಳ್ತಾರೆ. ಅಂದ್ರೆ ಮತ್ತೆ ಅದು ಜೋಡಿಸಿಕೊಳ್ತಾ ಹೋಗ್ತಾ ಇರುತ್ತೆ ಅನ್ನುವ ಕಾರಣಕ್ಕಾಗಿ. ಅಂದ್ರೆ ಹೀಗೆ ಭಗವಂತ ಕಣ್ಣಿನಿಂದ ಕಾಣಿಸುವವನಲ್ಲ, ಕೈಯಿಂದ ಮುಟ್ಲಿಕ್ಕಾಗುವನಲ್ಲ. ಆದ್ರಿಂದಾಗಿ ಅವನನ್ನು ಅವ್ಯಕ್ತ ಅನ್ನುವ ಶಬ್ದದಿಂದ ನಿರೂಪಣೆ ಮಾಡಿದ್ರು. ಈಗ ಒಂದು ವಸ್ತುವಿನೊಳಗೆ ಇದ್ದಾನೆ ಅಂದ್ರೆ ಆ ವಸ್ತುವಿಗೆ ಅಂಟಿಕೊಂಡು ಆ ವಸ್ತುವಿನ ಎಲ್ಲ ಗುಣಗಳನ್ನ ಒಳಗೆ ಇದ್ದ ವಸ್ತು ಹೊತ್ಕೊಳ್ಳುತ್ತೆ. ಈಗ ಮಡಿಕೆಯಲ್ಲಿ ನೀರು ಹಾಕಿಟ್ರೆ ನೀರಿನ ವಾಸನೆ, ಮಣ್ಣಿನ ವಾಸನೆ ನೀರಿಗೆ ಬರುತ್ತೆ ಮಡಿಕೆಯಲ್ಲಿ ಹಾಕಿಟ್ರೆ. ಹಾಗೆ ಈ ಜಗತ್ತಿನಲ್ಲಿ ಹಾಕಿಟ್ರೆ ಭಗವಂತ ಅವನು ಕೂಡ ಈ ಜಗತ್ತಿನ ಗುಣಧರ್ಮಗಳಿಂದ ಬಾಧಿತನೋ ಅಂತ ಕೇಳಿದ್ರೆ ಇಲ್ಲ, ಅವನಿಗೆ ಆ ಬಾಧೆ ಇಲ್ಲ, ಅವನಿಗೆ ಅಂತ ದುಸ್ಥಿತಿ ಇಲ್ಲ ಅಂತ ಹೇಳುವ ಮಾತು ಇಲ್ಲಿ ನಿರೂಪಣೆ ಆಯ್ತು. ಅವನು ಕಣ್ಣಿಗೆ ಕಾಣಿಸೋನಲ್ಲ, ಕೈಗೆ ಮುಟ್ಲಿಕ್ಕೆ ಸಿಗೋನಲ್ಲ. ಅಂದ್ರೆ ಯಾವ ರೀತಿಯಿಂದಲೂ ನಮ್ಮ ಜಗತ್ತಿನೊಳಗೆ ಇದ್ದಾನೆ ಅಂದ ಮಾತ್ರಕ್ಕೆ ಅವನಿಗೆ ನಮ್ಮ ಈ ಲೋಕದ ಶಬ್ದ ಸ್ಪರ್ಶ ರೂಪ ರಸಗಂಧಗಳ ಬಾಧೆ ಇಲ್ಲ ಅನ್ನೋದನ್ನ ತಿಳಿಸಿದ್ರು. ಅವನು ತಿಳಿಯಲಿಕ್ಕೆ ಸಿಗುವವನು ಹೌದು, ಆದ್ರೆ ತಿಳಿಲಿಕ್ಕೆ ಪೂರ್ತಿ ಸಿಗುವುದಿಲ್ಲ ಅನ್ನುವುದು ಹೌದು ಅನ್ನುವುದನ್ನ, ಅಂದ್ರೆ ಜೀವದ ಕಣ್ಣಿಗೆ ಕಾಣಿಸ್ತಾನೆ, ದೇಹದ ಕಣ್ಣಿಗೆ ಕಾಣಿಸುವವನು ಅಲ್ಲ. ಆದ್ರಿಂದಾಗಿ ನಮ್ಗೆ ಏನೋ ಕನಸು ಬಿತ್ತು, ದೇವ್ರು ಕಂಡ್ರು, ಇದೆಲ್ಲ ನಮ್ಮ ಆಲೋಚನೆಗಳಷ್ಟೇ ಬಿಟ್ರೆ ದೇವ್ರು ಕನಸಿನಲ್ಲಿ ಕಾಣುವನು ಅಲ್ವೇ ಅಲ್ಲ. ಕನಸಿನಲ್ಲಿ ನಮ್ಗೆ ಸೂಚನೆ ಸಿಗ್ಬೋದಷ್ಟೇ. ಕನಸಿನಲ್ಲಿ ಅವನು ಕಂಡದ್ದು ಸಾಕ್ಷಾತ್ಕಾರ ಆಯ್ತು, ಪ್ರತ್ಯಕ್ಷ ಆಯ್ತು ದೇವರದ್ದು ಅಂತ ನಾವು ಭಾವಿಸುವ ಹಾಗಿಲ್ಲ. ಹಾಗೆ ಅದು ಎಚ್ಚರ ಕೊಡ್ಬಹುದು. ಆದ್ರೆ ಭಗವಂತನನ್ನ ಕಾಣುವುದಕ್ಕೆ ಬೇಕಿರುವುದೇನು ಅಂತಂದ್ರೆ ಒಳಗಿನಿಂದ ಜೀವದ, ಅದು ಕನಸು ಅಲ್ಲ. ಕನಸು ದಾಟಿ ಸುಷುಪ್ತಿಯಲ್ಲಿ ಹೇಗೆ ಭಗವಂತನ ಪ್ರಜ್ಞೆ ಇರುತ್ತೋ ಅದು ಎಚ್ಚರದಲ್ಲಿ ಮನಸ್ಸು ಮತ್ತು ಇಂದ್ರಿಯಗಳ ಹಿಡಿತದಿಂದ ಹೊರಕ್ಕೆ ಬಂದ ಜೀವದ ಕಣ್ಣಿಗೆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಈ ಶರೀರ ಇರುವ ಸಂದರ್ಭದಲ್ಲಾದ್ರೆ ಕಂಡು ಮರೆಯಾಗುತ್ತೆ. ಅಂತಹ ಅವನು ಸಂಜ್ಞಾ ಅನ್ನುವ ಸ್ವರೂಪದವನು ಹೌದು, ಅಸಂಜ್ಞ. ಆದ್ರೆ ಅಷ್ಟು ಸುಲಭದಲ್ಲಿ ಋಷಿಗಳಿಗೆ ಕಾಣಿಸಿದವನು, ನಾವು ಇನ್ನು ಕಾಣುವುದಕ್ಕಾಗಿ ಪ್ರಯತ್ನಿಸಬೇಕಾದದ್ದು ಅನ್ನುವ ಹಿನ್ನೆಲೆ ಅವನ ಆ ಭೂತದಲ್ಲಿ ಇದ್ರೂ ಕೂಡ ಯಾಕೆ ಕಾಣುವುದಿಲ್ಲ ಅನ್ನೋದಕ್ಕೆ ಅವರು ನಿರೂಪಣೆ ಮಾಡಿದ್ರು. ಯಥಾಕಾಶ ಸ್ಥಿತ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ ಇತ್ಯುಪಧಾರಯ. ಮತ್ಸ್ಥಾನಿ ನ ಚ ಮತ್ಸ್ಥಾನಿ ಇತ್ಯಸ್ಯ ದೃಷ್ಟಾಂತಂ ಆಹ. ನಾನು ಅದರೊಳಗಿದ್ರೂ ಕೂಡ ಅದರೊಳಗೆ ನಾನಿಲ್ಲ ಅಂತನ್ನೋ ಆ ತರ ಮಾತು ಬಂತು. ಎಲ್ಲದರ ಒಳಗೆ ಹೊಕ್ಕು ಭೂತ ಭೃತ್ತಾಗಿದ್ದೇನೆ, ಆದ್ರೆ ನಾನು ಭೂತಸ್ಥ ಅಲ್ಲ. ಏನ್ ಹಂಗಂದ್ರೆ ಅದರೊಳಗಿದ್ದೇನೆ ಆದ್ರೆ ನಾನು ಅದರೊಳಗಿಲ್ಲ, ಅದರೊಳಗಿದ್ದೇನೆ ಆದ್ರೆ ಅದನ್ನ ಆಶ್ರಯಿಸಿಲ್ಲ ಅಂತ ಈ ಮಾತು ಅರ್ಥ ಆಗ್ಲಿಕ್ಕೋಸ್ಕರ ಕೃಷ್ಣನೇ ಒಂದು ದೃಷ್ಟಾಂತವನ್ನ ಕೊಡ್ತಾನೆ. ಎಲ್ಲದರೊಳಗಿದ್ದೂ ಕೂಡ ಯಾವುದ್ರೊಳಗೂ ಇಲ್ಲ ಅಂದ್ರೆ ಏನರ್ಥ? ನಾವು ಹೀಗ್ ಮಾತಾಡಿದ್ರೆ ನಾನು ದೇವಸ್ಥಾನದೊಳಗಿಲ್ಲ ಆದ್ರೆ ದೇವಸ್ಥಾನದೊಳಗಿದ್ದೇನೆ, ನಾನು ಮನೆಯೊಳಗಿಲ್ಲ ಆದ್ರೆ ಮನೆಯೊಳಗಿದ್ದೇನೆ ಅಂದ್ರೆ ಸ್ವಲ್ಪ ತಲೆ ಕೆಟ್ಟಿದೆ ಅಂತ ಅನ್ಕೊಳ್ತಾರೆ. ಆದ್ರೆ ಭಗವಂತನು ಹಾಗೆ ತಲೆ ಕೆಟ್ಟವಂತರ ಮಾತಾಡ್ತಿದ್ದಾನ? ಏನ್ ಮಾತಾಡ್ತಿದ್ದಾನೆ? ಏನದ್ರ ಉದ್ದೇಶ? ನೀವು ಬೇರೆ ಬೇರೆ ಉದಾಹರಣೆ ಕೊಟ್ಟು ಮಹಾವಿಭೂತೆ ಮಹಾತ್ಮ ಶರೀರ ಅಂತೆಲ್ಲ, ಅವನ ಶರೀರ ಅನ್ನೋದು ನಮ್ಮ ತರ ಅಲ್ಲ, ಅದು ಮಹಾವಿಭೂತಿಯ ಶರೀರ.
ಮಾಹಾತ್ಮ್ಯದಿಂದ ಕೂಡಿದ ಶರೀರ ಅಂತೆಲ್ಲ ನೀವು ಏನೋ ಹೇಳಿದ್ರೆ, ಆದ್ರೆ ನಮ್ಗೊಂದು ಉದಾಹರಣೆ ಕೊಟ್ಟು ಹೇಳಿದ್ರೆ ಹೆಚ್ಚು ಮನಸ್ಸಿಗೆ ದೃಢವಾಗುತ್ತೆ. ಏನದು, ಹಾಗಂದ್ರೆ ಏನು ಅಂತ ನಾವು ಕೇಳುತ್ತೇವೆ ಅಂತ ಗೊತ್ತಿದೆ ಕೃಷ್ಣನಿಗೆ. ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾನೆ. ಯಥಾಕಾಶ ಸ್ಥಿತ ನಹಿ ಆಕಾಶ ಸ್ಥಿತ ವಾಯು ಸ್ಪರ್ಶಾದ್ಯವಾಪ್ನೋತಿ ಯಥಾ ಆಕಾಶ ಸ್ಥಿತ ವಾಯು ನಿತ್ಯಂ ಸರ್ವತ್ರ ಗಹನಃ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ. ಆಕಾಶಕ್ಕೆ ಗಾಳಿಯಿಂದ ಏನು ಉಪಯೋಗ ಇಲ್ಲ, ಆದ್ರೆ ಗಾಳಿಗೆ ಆಕಾಶ ಇದ್ರೆ ಮಾತ್ರ ಓಡಾಡ್ಲಿಕ್ಕಾಗುತ್ತೆ. ಮತ್ತೆ ಏನಾದ್ರೂ ಒಂದು ತಡೆ ಬಂದ್ರೆ, ಆಕಾಶ ತಪ್ಪಿತು ಅಂದ್ರೆ, ಅವಕಾಶ ತಪ್ಪಿತು ಅಂದ್ರೆ ಗಾಳಿ ಒಂದ್ ಕಡೆ ನಿಂತು ಬಿಡ್ಬೇಕು, ಮುಂದೆ ಹೋಗ್ಲಿಕ್ಕಾಗಲ್ಲ. ಹಾಗೆ ಈ ಜಗತ್ತಿನಲ್ಲಿ ಎಲ್ಲವೂ ನನ್ನದ್ರಲ್ಲಿ ಸೇರಿಕೊಂಡಿದೆ, ಅಥವಾ ನಾನು ಎಲ್ಲದ್ರೊಳಗೆ ಸೇರ್ಕೊಂಡಿದ್ದೇನೆ. ಸೇರ್ಕೊಂಡ್ರೆ ನಾನು ಅದಕ್ಕೆ ಅಂಟಿಕೊಂಡಿಲ್ಲ, ಆದ್ರೆ ಅವುಗಳು ನನ್ನೊಳಗಿದ್ರು, ನಾನು ಅವುಗಳ ಒಳಗಿದ್ರು ಅವುಗಳು ನನ್ನನ್ನೇ ಆಶ್ರಯಿಸಿವೆ ಅನ್ನುವುದನ್ನ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ. ಹೇಗೆ ಆಕಾಶದಲ್ಲಿ ಗಾಳಿ ಇದೆ, ಬೆಳಕಿದೆ, ನೀರಿದೆ, ಬೆಂಕಿ ಇದೆ, ಎಲ್ಲ ಅದರಲ್ಲಿ ಸೇರ್ಕೊಂಡಿದೆ. ಆದ್ರೆ ಇದು ಯಾವುದೋ ಇರುವುದ್ರಿಂದ ಅಥವಾ ಇಲ್ಲದೆ ಇರುವುದ್ರಿಂದ ಆಕಾಶದಲ್ಲಿ ಏನು ವ್ಯತ್ಯಾಸ ಇಲ್ಲ, ಆಕಾಶದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅದು ಬೆಂಕಿ ಇದ್ರೂ, ಬೆಂಕಿಯಿಂದ ದಗದಗ ಉರಿಯುವಂತಹ ವಾತಾವರಣದಲ್ಲಿದ್ರೂ ಆಕಾಶ ಆಕಾಶವಾಗೇ ಇರುತ್ತೆ. ನೀರು ಹಾಕಿದ್ರೂ ಅದು ಒದ್ದೆ ಆಗುದಿಲ್ಲ, ಅಥವಾ ಅದರಲ್ಲಿ ಯಾವುದೇ ತರದ ವಿಕಾರ ಆಗುದಿಲ್ಲ. ವ್ಯತ್ಯಾಸ ಅಂತೂ ಖಂಡಿತ ಇಲ್ಲ. ಅಥವಾ ಅದಿದ್ದಾಗ ನಾನು ಇರಲ್ಲ ಅಂತ ಅದು ಜಗಳ ಮಾಡಿ ಎದ್ದು ಹೋಗೋದು ಇಲ್ಲ. ಬೆಳಕು ನೋಡಿ, ಗಾಳಿ ಬೆಳಕು ಎಲ್ಲ ಒಟ್ಟೊಟ್ಟಿಗೆ ಈ ಆಕಾಶದಲ್ಲಿ ಇರುತ್ತೆ. ಎಲ್ಲಿಯಾದ್ರೂ ಅದು ಒಂದಕ್ಕೊಂದು ಕ್ಲಾಶ್ ಆಗಿ ನಾನಿರಲ್ಲ, ನೀನಿದ್ರೆ ನನಗೆ ಯಾಕೆ, ನಾನು ಮೊದಲು ಹುಟ್ಟಿದ್ದು, ನಾನೇ ಇರ್ಬೇಕಿತ್ತು, ನೀನ್ ಮತ್ತೆ ಹುಟ್ಟಿ ಎಲ್ಲ ತುಂಬಾ ಬೆಳಕು ಚೆಲ್ಲಿ ನಿನ್ನಿಂದಾಗಿ ಜಗತ್ತೆಲ್ಲ ಕಾಣಿಸ್ತಿದೆ, ನಾನು ಇದ್ದು ಕೂಡ ಉಪಯೋಗ ಇಲ್ಲ ಆಯ್ತು ಅಂತ ಆಕಾಶ ಬೇಸರ ಮಾಡ್ಕೊಂಡಿಲ್ಲ. ಅಥವಾ ಗಾಳಿ ನಾನು ಹರಿಯುವುದಿಲ್ಲ, ನನ್ನ ಅಸ್ತಿತ್ವಕ್ಕೆ ನೀನು ಅಡ್ಡ ಬರ್ತೀನಿ ಅಂತ ಹೇಳಿ ಅದಕ್ಕೆ ಪರಸ್ಪರ ಹೊಡೆದ ತಿಕ್ಕಾಟ ಎಂದು ಆಗಿಲ್ಲ, ಆಗಲ್ಲ. ಇದು ಇಡೀ ಜಗತ್ತಿನ ಸ್ಥಿತಿಗತಿಗಳನ್ನ ಪರಿಚಯಿಸ್ಲಿಕ್ಕೆ, ಇದಕ್ಕಿಂತ ಬಹುಶಃ ಬೇರೆ ನಿಮ್ಗೆ ದೇವರನ್ನ ಆಕಾಶಕ್ಕಿಂತ ಬೇರೆಯಾಗಿ ನಿಮ್ಗೆ ಪರಿಚಯಿಸುವುದೇ ಕಷ್ಟ. ಅಷ್ಟು ಸುಂದರವಾದ ದೃಷ್ಟಾಂತ. ಒಂದೊಂದು ವಸ್ತುವು ಕೂಡ ಭಗವಂತನನ್ನ ತಿಳಿಲಿಕ್ಕೆ ಎಷ್ಟು ಸಹಕಾರಿಯಾದವುಗಳು. ಅದಕ್ಕೆ ಜನ್ಮಾದ್ಯಸೇಯತಃ ಅಂತ ಭಾಗವತದ ಆರಂಭದ ಪದ್ಯ. ಅಷ್ಟು ದೇವರನ್ನ ಪರಿಚಯಿಸ್ಲಿಕ್ಕೆ ನಿಮ್ಗೆ ಬೇರೆ ಯಾರು ಬೇಡ. ಕರೆಕ್ಟಾಗಿ ನಿನಗೊಂಚೂರು ಅರ್ಥ ಆಗುವ ಪ್ರಜ್ಞೆ ಜಾಗೃತಗೊಳ್ಳುವ ಸ್ಥಿತಿ ಬಂದ್ರೆ ಜಗತ್ತನ್ನು ನೋಡಿದ್ರೆ ನಿಂಗೆ ಅರ್ಥ ಆಗುತ್ತೆ. ದೇವ್ರು ಏನು, ದೇವ್ರು ಹೇಗೆ, ದೇವ್ರು ಯಾಕೆ, ದೇವ್ರು ಎಷ್ಟು, ದೇವ್ರು ಎಲ್ಲಿ, ದೇವ್ರು ಏನು ಅನ್ನೋದು ಗೊತ್ತಾಗುತ್ತೆ. ನಹಿ ಆಕಾಶ ಸ್ಥಿತ ವಾಯು ಸ್ಪರ್ಶಾದ್ಯವಾಪ್ನೋತಿ. ಆ ವಾಯುವಿಗೆ ಆಕಾಶದ ಸ್ಪರ್ಶ ಆಗುದಿಲ್ಲ, ಅಥವಾ ವಾಯುವಿನ ಸ್ಪರ್ಶ ಆಕಾಶಕ್ಕೆ ಅಂಟುವುದಿಲ್ಲ. ವಾಯುವಿನ ಗುಣಗಳು ಯಾವುದು ಕೂಡ ಆಕಾಶಕ್ಕೆ ಹತ್ತುವುದಿಲ್ಲ. ಅಂದ್ರೆ ಇದು ಬಹಳ ಅದ್ಭುತವಾದ ಒಂದು ದೃಷ್ಟಾಂತ ಅಂತ ನಾವು ಇಷ್ಟು ಆಲೋಚನೆ ಮಾಡಿ ಮುಂದೆ ಹೊರಟ್ರೆ, ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೋ ವಿಸೃಜಾಮ್ಯಹಂ ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಿಮಂ ಕೃಷ್ಣಂ ಅವಶಂ ಪ್ರಕೃತಿರ್ವಶಾತ್. ಜ್ಞಾನದ ಇನ್ನಷ್ಟು ವಿವರಣೆಯನ್ನು, ಯಾಕೆಂದ್ರೆ ಭಗವಂತನ ಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ಜ್ಞಾನ ವಿಜ್ಞಾನ ಸಹಿತಂ ಅಂತ ಹೇಳಿದ್ದಾದ್ರಿಂದ ಪ್ರಳಯ ಕಾಲದಲ್ಲಿರುವ ಭಗವಂತನ ವೈಶಿಷ್ಟ್ಯಪೂರ್ಣವಾದ ಅಸ್ತಿತ್ವವನ್ನ ಈ ಪದ್ಯದಲ್ಲಿ ಪ್ರಪಂಚಯತಿ ತಿಳಿಸ್ತಾ ಇದ್ದಾರೆ. ಸರ್ವಭೂತಾನಿ ಇತ್ಯಾದಿನ ಒಟ್ಟು ಈ ಶ್ಲೋಕ ನೋಡಿದ್ದೇನೆ ಅಂತ ಅನಿಸ್ತಿದೆ. ಸರ್ವಭೂತಗಳು ಕೂಡ ಪ್ರಕೃತಿ, ನನ್ನದಾದ ಪ್ರಕೃತಿಯಲ್ಲಿ ಕಲ್ಪದ ಕೊನೆಯಲ್ಲಿ ಸೇರ್ಕೊಳ್ಳುತ್ತೆ. ಮತ್ತೆ ಸೃಷ್ಟಿಯ ಆದಿಯಲ್ಲಿ ಅದನ್ನ ನಾನು ಹೊರಕ್ಕೆ ತರ್ತೇನೆ. ಪ್ರಕೃತಿ, ನನ್ನದಾದ ಪ್ರಕೃತಿಯನ್ನ ನಾನು ಗಟ್ಟಿಯಾಗಿ ತಬ್ಬಿಕೊಂಡೇ ಈ ಜಗತ್ತನ್ನ ಸೃಷ್ಟಿ ಮಾಡ್ತೇನೆ. ಅವಷ್ಟಭ್ಯ ತುಂಬಾ ಒಳ್ಳೆ ಶಬ್ದ. ಈ ಷ್ಟಭಿಗತವು ಅನ್ನುವ ಧಾತುವಿನಿಂದ ಹುಟ್ಟಿದ ಶಬ್ದ ಅದು. ಆಶ್ಲೇಷೆ ಅಂತ. ಅದು ಷ್ಟಭ್ಯ ಅನ್ನೋದೇ ಸ್ತಬ್ಬಿ ಅಂತ ಕನ್ನಡದಲ್ಲಿ ಬಂದದ್ದು. ಅವಷ್ಟಭ್ಯ, ಅದರೊಳಗೆ ಪ್ರವೇಶ ಮಾಡಿ ಅಪ್ಪಿಕೊಂಡಿದ್ದೇನೆ. ವಿಸೃಜಾಮಿ ಪುನಃ ಪುನಃ, ಮತ್ತೆ ಅದು ಹಿಂದೆ 7ನೇ ಅಧ್ಯಾಯದಲ್ಲಿ ಬಂದದ್ರ ಮತ್ತೊಮ್ಮೆ ದೃಢಪಡಿಸುವ ಮಾತಾಗಿ ಅದು ತುಂಬಾ ಚೆನ್ನಾಗಿ ಬಂದಿದೆ. ಅದೇ ಭೂಮಿಯನ್ನ, ಅದೇ ಮಣ್ಣನ್ನ, ಅದೇ ನೀರನ್ನ, ಅದೇ ಗಾಳಿಯನ್ನ ಬಳಸಿ ಮತ್ತೆ ಮತ್ತೆ ನಾನು ಸೃಷ್ಟಿ ಮಾಡ್ತೇನೆ ಅಂತ ಅಲ್ಲಿ ಬಂದಿತ್ತು. ಇಲ್ಲಿ
ಅದರಿಂದಾಗಿ ಅದು ಮತ್ತೆ ಮತ್ತೆ ಬಳಸಿದ್ರಿಂದನೇ ಮತ್ತೆ ಮತ್ತೆ ಸೃಷ್ಟಿ ಆಗುತ್ತೆ. ಪುನಃ ಪುನಃ ವಿಸೃಜಾಮಿ ಭೂತಗ್ರಾಮಂ. ಈ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಭೂತಗಳ ಮುದ್ದೆಯನ್ನ ಮತ್ತೆ ಮತ್ತೆ, ಆದ್ರೆ ನಾನು ಯಾರ ವಶದಲ್ಲೂ ಇಲ್ಲದೆ ಅದರ ಪ್ರಕೃತಿ ನನ್ನ ವಶದಲ್ಲಿ ಇದ್ದುಕೊಂಡು ಕೃತ್ಸ್ನಂ, ಇಲ್ಲ ಒಂದು ಕಡೆ ನಾವೇ ಮಾಡಿಬಿಟ್ವಿ, ದೇವ್ರು ಬರೋ ಮುಂಚೆ ಒಂಚೂರು ಮುಗಿಸ್ಬಿಟ್ವಿ, ಆಮೇಲೆ ದೇವ್ರು ಬಂದ ಪಾಪ ಕ್ರೆಡಿಟ್ ತಗೊಂಡು ಹೋದ ಅಂತ ಯಾರಾದ್ರೂ ಒಳಗೆ ಗುಟ್ಟಲ್ಲಿ ಮಾತಾಡ್ಕೊಳ್ತಾರೆ ಅಂದ್ರೆ ಯಾರಿಗೂ ಅವಕಾಶನೇ ಕೊಡ್ಲಿಲ್ಲ. ಕೃತ್ಸ್ನಂ, ಎಲ್ಲವನ್ನು ಕೂಡ ಎಲ್ಲಾ ಹಂತದಲ್ಲೂ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಸೃಷ್ಟಿಯ ಒಳಗಿನ ಗುಟ್ಟನ್ನ ಅದು ನಾನೇ ಹೊತ್ತು ನಡೆಸ್ತಾ ಹೋಗ್ತೇನೆ. ಯಾರಿಗೂ ಕೊಟ್ಟಿಲ್ಲ ಆ ರಹಸ್ಯವನ್ನ, ಸೃಷ್ಟಿ ಮಾಡೋದರ ರಹಸ್ಯವನ್ನ ಕೊಟ್ಟಿಲ್ಲ. ಅಂದ್ರೆ ಯಾರಿಗೂ ಕೊಟ್ರು ಗೊತ್ತೂ ಆಗುದಿಲ್ಲ, ಅದು ಬೇರೆ ಪ್ರಶ್ನೆ. ಯಾರಿಗಾದ್ರೂ ಕೊಡ್ಬೇಕು ಅಂದ್ರೆ ಅದಕ್ಕೆ ಅವ್ರ ಹತ್ರ ಆ ಈಗ ಒಂದು ಕ್ಷಣ ಮಾಡಿಬಿಡ್ತೇನೆ ಅಂತ ಏನೋ ಒಂದನ್ನು ಮಾಡಿದನ್ನು ತೋರಿಸಿ ಅದ್ ನಾನ್ ಮಾಡಿದ್ದು ಅಂತ ಯಾರಾದ್ರೂ ಹೇಳಿದ್ರೆ, ಹೌದಾ ಹಾಗಾದ್ರೆ ಈಗ ಮಾಡು ಅಂತ ದೇವ್ರು ಒಂದು ವೇಳೆ ಅದನ್ನ ಮತ್ತೆ ನಮಗೆ ಜವಾಬ್ದಾರಿಯ ರೂಪದಲ್ಲಿ ಕೊಟ್ರೆ ಆವಾಗ ನಾವು ಕೈ ಸೋಲ್ತೇವೆ. ಯಾಕಂದ್ರೆ ಆ ಮೊದ್ಲು ಮಾಡಿದ್ದು ಅವನೇ. ಕೃತ್ಸ್ನಂ ಪ್ರಕೃತಿಯೇ ವಶಾತ್. ಪ್ರಳಯದ ಚಿಂತನೆಯನ್ನು ಕೊಡ್ತಾರೆ ಅಂತ ಆಚಾರ್ಯರು ವಿವರಣಿಸಿಕೊಡ್ತಾ, ಸರ್ವಭೂತಾನಿ ಇತ್ಯಾದಿನ ಪ್ರಕೃತ್ ಪ್ರಕೃತ್ಯವಷ್ಟಭಸ್ತು ಯಥಾ ಕಶ್ಚಿತ್ ಸಮರ್ಥೋಪಿ ಪಾದೇನ ಗಂತುಂ ಲೀಲೆಯ ದಂಡಂ ಅವಷ್ಟಭ್ಯ ಗಚ್ಚತಿ. ಪ್ರಕೃತಿಯನ್ನ ತಬ್ಬಿಕೊಂಡು ಅಂತಂದ್ರೆ ಕೈಕಾಲು ಗಟ್ಟಿ ಮುಟ್ಟಿದ್ದವನು ಸುಮ್ಮನೆ ತನ್ನ ಒಂದು ಪ್ರತಿಷ್ಠೆ ಮಾಡುವುದಕ್ಕಾಗಿ, ರಾಜರಿಗೆಲ್ಲ ಕೆಲವೊಮ್ಮೆ ದಂಡ ಇರ್ತದೆ, ಅವ್ರಿಗೇನು ಊರುಗೋಲಲ್ಲ ಅದು, ರಾಜನ ಕೈಯಲ್ಲಿ ದಂಡ ಅನ್ನೋದು ಅವನಿಗೊಂದು ಶೋಭೆ. ಆ ದಂಡವನ್ನ ನೋಡಿ ರಾಜ ಅಂತ ಅವನನ್ನ ಹೆಚ್ಚು ಗೌರವಿಸ್ಲಿಕ್ಕೆ, ಯಾಕೆಂದ್ರೆ ಕಣ್ಣಿಗೆ ಕಾಣುವುದು ರಾಜನಿಗಿಂತ ಹೆಚ್ಚು ದಂಡ. ಹಾಗೆ ಪ್ರಕೃತಿ ಕಾಣಿಸುವಂತ ವಸ್ತು, ಭಗವಂತ ಕಾಣಿಸುವುದಿಲ್ಲ. ಹಾಗಾಗಿ ಪ್ರಕೃತಿಯನ್ನ ಆಧರಿಸಿಕೊಂಡು ಈ ಸೃಷ್ಟಿಯ ವೈಚಿತ್ರವನ್ನ ತೋರಿಸಿದ್ರೆ ದೇವರನ್ನು ತಿಳ್ಕೊಳ್ಳಿಕ್ಕಾಗತ್ತೆ. ಅಲ್ಲಿ ದಂಡ ಮಾತ್ರ ಇದ್ರೂ ಕೂಡ, ರಾಜ ಇಲ್ಲದೆ ಇದ್ರೂ ಕೂಡ, ಆವಾಗ ಕಣ್ಣಿಗೆ ಕಾಣುವ ವಸ್ತುತಃ ದಂಡ ಸ್ವತಃ ಏನು ಶಿಕ್ಷೆ ಕೊಡಲ್ಲ, ರಾಜನೇ ಶಿಕ್ಷೆ ಕೊಡುದು. ಆದ್ರೆ ಪ್ರಕೃತಿಯನ್ನ ನೋಡಿದಾಗ ಭಗವಂತ ಇದ್ದಾನೆ, ಅದು ದಂಡದ ಹಾಗೆ. ಪ್ರಕೃತಿಯನ್ನ ಗಮನಿಸಿ ನಾವು ಅಂದ್ರೆ ಅದು ಚೂರು ನಾವು ಪ್ರಕೃತಿಗೆ ವಿರುದ್ಧವಾಗಿ ನಡ್ಕೊಂಡಾಗ ಅದು ಪ್ರಕೃತಿ ವಾಪಸ್ ಪಾಠ ಕಲ್ಸತ್ತೆ. ಒಂದು 12 ವರ್ಷದ ವ್ಯವಸ್ಥೆಯಲ್ಲಿ ಎಲ್ಲ ಬುಡ ಮೇಲಾಗ್ಬಿಡುತ್ತೆ. ನಾವು ಅನ್ಕೊಂಡದ್ದೇ ಬೇರೆ, ಅದಾಗಿದ್ದೇ ಬೇರೆ. ಹಾಗಾಗಿ ಅದು ಕಾಣುವ, ಶಿಕ್ಷೆ ಕೊಡುವ ದೃಷ್ಟಿಯಲ್ಲಿ ಕಾಣುವ ಶಕ್ತಿ ಆದದ್ನಾಗಿ ದಂಡವನ್ನ ಊರಿಕೊಂಡ ಒಬ್ಬ ಸಮರ್ಥನಾದವನ ನಡೆಯಂತೆ ಪ್ರಕೃತಿಯನ್ನ ಆಧರಿಸಿಕೊಂಡು ಅವನಿಗದು ಊರ್ಲಿಕ್ಕೆ ಬೇಕೇ ಇಲ್ಲ ಆಗಿದ್ರು ಕೂಡ ಕಾಣುವ ಒಂದು ವ್ಯವಸ್ಥೆಯನ್ನ ಗಮನಿಸಿದ್ರೆ ಆವಾಗ ಅವನಿಗೆ ಆ ಅಧಿಕಾರ ನಡೆಸಲಿಕ್ಕೆ ಅಥವಾ ಜಗತ್ತಿನ ಜೊತೆಗೆ ಬಾಳ್ಲಿಕ್ಕೆ ಅವನಿಗೊಂದು ಧೈರ್ಯ ಬರುತ್ತೆ ಅನ್ನುವ ದೃಷ್ಟಿಯಿಂದ ಪ್ರಕೃತಿಯನ್ನ ತಬ್ಬಿಕೊಂಡು ನಡೀತಾನೆ ಅನ್ನುವ ಮಾತು ಬಂತು. ಸರ್ವಭೂತ ಗುಣೈರ್ಯುಕ್ತಂ ನೈವತ್ವಂ ಜ್ಞಾತುಮರ್ಹಸಿ. ಎಲ್ಲ ಭೂತಗಳಿಂದಲೂ, ಎಲ್ಲ ಭೂತಗಳ ವಿಶೇಷ ಗುಣಗಳಿಂದಲೂ ಕೂಡಿರುವ ನೀನು, ಅಂದ್ರೆ ಆ ಭೂತಗಳಲ್ಲಿರುವ ಗುಣಗಳ ಪ್ರಕಟಗೊಳ್ಳುವುದಕ್ಕೆ ಕಾರಣವಾದ ಶಕ್ತಿ ನೀನು. ನೈವತ್ವಂ ಜ್ಞಾತುಮರ್ಹಸಿ, ಎಲ್ಲವನ್ನು ನಿನ್ನ ಬಗೆಗೆ ಎಷ್ಟು ತಿಳಿತೇನೆ ಅಂತ ಹೊರಟರು ಕೂಡ ಅದು ಪೂರ್ತಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಸರ್ವಭೂತ ಗುಣೈರ್ಯುಕ್ತಂ ದೈವಂ ಜ್ಞಾತುಮರ್ಹಸಿ, ಸಮಗ್ರ ತಿಳಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನೈವತ್ವಂ ಜ್ಞಾತುಮರ್ಹಸಿ. ಆದ್ರೆ ಹೇಳಿದ್ರು ಸರ್ವಭೂತಗಳ ಗುಣಗಳಿಂದಲೇನೆ ಈ ಗುಣಗಳೆಲ್ಲ ಪ್ರಕಟಗೊಳ್ಳುವುದಕ್ಕೆ ಕಾರಣ ದೈವವು ಅನ್ನುವುದಾಗಿ ನೀನು ನನ್ನನ್ನು ತಿಳಿಯುವುದು ಸಾಧ್ಯ ಇದೆ ಅಂತ. ಹೀಗೆ ವಿದಿತ್ವ ಸಪ್ತ ಸೂಕ್ಷ್ಮಾಣಿ ಷಡಂಗಂಚ ಮಹೇಶ್ವರಂ ಪ್ರಧಾನ ವಿನಿಯೋಗಸ್ಥ ಪರಂ ಬ್ರಹ್ಮಾಧಿಗಚ್ಚತಿ ಅಂತ ಅದರ ವಿವರಣೆ ಬಂದಿತ್ತು. ನಾವು ಕೆಳಗೆ ಮಮಾತ್ಮ ದೇಹ ಏವ ತದನನ್ಯತ್ವಾತ್, ಅದು ಬಿಟ್ಟು ಬೇರೆ ಆಗಿಲ್ಲ. ವಿಷ್ಣುಗಾನ್ಯಪ್ಯತಸ್ಥಾನಿ ಭೂತಾನ್ಯೇಷ ಹ್ಯಸಂಗತಃ. ವಿಷ್ಣುಗಾನಿ
ಅಪಿ ಅತಸ್ಥಾನಿ ಅತಸ್ಥಾನಿ ಅದಿಲ್ಲದೆ ಇರಲು ಸಾಧ್ಯವಿಲ್ಲದ ಈ ಜಗತ್ತು ಭೂತಾನಿ ಏಷ ಅಸಂಗತ. ಆದ್ರೆ ಭಗವಂತ ಅದನ್ನು ಅಂಟಿಕೊಂಡಿಲ್ಲ. ಅವನಲ್ಲಿ ಎಲ್ಲವೂ ಆಶ್ರಯಿಸಿದೆ, ಅವನನ್ನೆಲ್ಲವೂ ಆಶ್ರಯಿಸಿದೆ. ಅವನಿಲ್ಲದೆ ಇದ್ರೆ ಅದಕ್ಕೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಅವುಗಳಿಗೆ ಅವಳು ಭಗವಂತ ಇದ್ದಾನಲ್ವಾ, ಅದು ಇರುವುದು ಅಸಂಗತಃ. ಅವನಿಗೆ ಅದರ ಅಸ್ತಿತ್ವದಕ್ಕೋಸ್ಕರ ಅವನು ಇರುವುದಲ್ಲ, ಅವುಗಳನ್ನು ಉಳಿಸುವುದಕ್ಕೋಸ್ಕರ ಅದರಲ್ಲಿ ಇದ್ದಾನೆ. ಯಾಕೆಂದ್ರೆ ಅತತ್ ಸ್ಥಾನಿ, ಅವನಿಲ್ಲದೆ ಇದ್ರೆ ಅದಕ್ಕೆ ಬದುಕೇ ಇಲ್ಲ ಭೂತಗಳಿಗೆ. ವಿಷ್ಣುಗಾನ್ಯಪಿ ಅತಸ್ಥಾನಿ, ವಿಷ್ಣು ಭಗವಂತನಲ್ಲೇ ಇದ್ರು ಭಗವಂತನಿಗೆ ಅದು ಉಪಕಾರ ಮಾಡಿದ್ದಲ್ಲ. ಅವನಿಲ್ಲದೆ ಇದ್ರೆ ನಮ್ಗೆ ಇರ್ಲಿಕ್ಕೆ ಆಗುದಿಲ್ಲ ಅನ್ನುವ ವ್ಯವಸ್ಥೆಯಲ್ಲಿ ಅದು ನಿಲ್ಲುವುದು. ಆದ್ರೆ ಅವನು ಮಾತ್ರ ಅಸಂಗತಃ, ಎಲ್ಲದರೊಳಗೆ ಇದ್ದಾನೆ. ಆದ್ರಿಂದಾಗಿ ನನ್ನ ಆತ್ಮ ಅಂದ್ರೆ ನನ್ನ ದೇಹವೇ, ಆದ್ರಿಂದಾಗಿ ಅದು ನನ್ನ ದೇಹ ಅಂತ. ಅದಕ್ಕೆ ನಾನು ಅಷ್ಟು ಅಗತ್ಯ, ಅದರ ಮೇಲೆ ನನಗೆ ತುಂಬಾ ಕಾಳಜಿ ಇದೆ. ಆದ್ರಿಂದಾಗಿ ಅದು ನನ್ನ ದೇಹಸ್ಯ ಅಚೇತನತ್ವ ಆಶಂಕಾ ನಿವೃತ್ತಯೇ ಮಮ ಆತ್ಮ ಇತ್ಯಾಹ. ಆ ದೇಹ ಆದ್ರೆ ದೇವರು ಜಡ ಅಲ್ವಾ ಅಂದ್ರೆ ಅದಕ್ಕೆ ಆತ್ಮ ಶಬ್ದದ ಮೂಲಕ ದೇಹ ಅಂತ ಬಿಡಿಸಿ ಹೇಳಿದ್ದು. ಆತ್ಮ ಶಬ್ದಕ್ಕೆ ದೇಹ ಅಂತ ಅರ್ಥ ಇರುವುದರ ಜೊತೆಗೇನೆ ಅದು ಚೇತನ ಅಂತಾನೂ ಅರ್ಥ ಇದೆ. ಈಗ ಶರೀರ ಅಂದ್ರೆ ಹಾಗೆ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಶರೀರ ಅಂತ ಹೇಳಿದ್ದಿದ್ರೆ ಆ ಅದು ನಾಶ ಆಗುವಂಥದ್ದು ಅಂತ ಆಗ್ತಿತ್ತು. ಅಥವಾ ಗೇಹ ದೇಹ ಇದೇ ಶಬ್ದ ಬಳಸಿದ್ರೆ ಆವಾಗ ಅದು ಜಡ ಅಂತ ಆಗ್ಬಿಡ್ತಿತ್ತು. ಆದ್ರೆ ಇದು ಜಡ ಅಲ್ಲ ಅಂತ ತಿಳಿಸುವುದಕ್ಕೋಸ್ಕರ ಅದು ನನಗೆ ಶರೀರ, ಅದು ನನಗೆ ದೇಹ. ಆದ್ರೆ ನಾನು ಜಡನೋ ಅಂದ್ರೆ ಅಲ್ಲ ಅಲ್ಲ, ಅದು ಆ ಜಡವಲ್ಲದ ಮಮ ಆತ್ಮ ಅನ್ನುವ ಶಬ್ದದಿಂದ ವಿವರಿಸಿದ್ರಿಂದ ಹೆಚ್ಚು ವಿಶಿಷ್ಟವಾದ ಅರ್ಥವನ್ನು ತಿಳ್ಕೊಳ್ಳಿಕ್ ಸಾಧ್ಯ ಆಯಿತು. ಮತ್ತೆ ಮುಂದೆ ಅದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಮಹಾಭಾರತ, ರಾಮಾಯಣ, ಇದು ಪಂಚರಾತ್ರಗಳು, ಇದು 7 ಸಪ್ತ ವಿಷಯಗಳನ್ನ ತಿಳಿದು ಷಡಂಗ ಅಂತಂದ್ರೆ ಶಿಕ್ಷಾ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ ಅನ್ನುವ ಅಂಗಗಳ ಜೊತೆಗೆ ಪರಮಾತ್ಮನನ್ನು ಪ್ರಧಾನ ವಿನಿಯೋಗಸ್ಥ, ಪ್ರಧಾನವನ್ನೂ ಅದರ ಜೊತೆಗೆ ವಿನಿಯೋಗ ಮಾಡಿ ವಿನಿಯೋಗಸ್ಥ ಪರಂ ಬ್ರಹ್ಮ ಅಧಿಗಚ್ಚತಿ, ಪರಂ ಬ್ರಹ್ಮನನ್ನ ತಿಳಿಯುವುದು ಸಾಧ್ಯವಾಗುತ್ತೆ. ಇನ್ನು ವಿದಿತ್ವಾ ಸಪ್ತ ಸೂಕ್ಷ್ಮಾಣಿ, ನಮ್ಮ ಈ ದೇಹಕ್ಕೆ ಸಂಬಂಧಪಟ್ಟ 6 ಇಂದ್ರಿಯ ಮತ್ತು ಸಾಕ್ಷಿ, ಈ ಸಪ್ತ ಸೂಕ್ಷ್ಮಗಳನ್ನ ಚೆನ್ನಾಗಿ ತಿಳಿದು ಜೀವನದ 6 ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತಿ ಅನ್ನುವ 6 ತೆರೆಗಳನ್ನ ತಿಳಿದು ಪರಮಾತ್ಮನನ್ನು ಹೇಗೆ ತಿಳಿಬೇಕು, ಪರಮಾತ್ಮನನ್ನು ಹೊಂದುವುದು. ಸಪ್ತ ಸೂಕ್ಷ್ಮಾಣಿ ಷಡಂಗಂಚ ವಿದಿತ್ವಾ ಮಹೇಶ್ವರಂ ಪ್ರಧಾನ ವಿನಿಯೋಗಸ್ಥ ಪರಂ ಬ್ರಹ್ಮಾಧಿಗಚ್ಚತಿ. ಪರಮಾತ್ಮನನ್ನು ಈ ಎಲ್ಲವನ್ನು ತಿಳಿದು ಅವನು ಉತ್ತಮವಾದ ಸ್ಥಾನವನ್ನ, ಪರಬ್ರಹ್ಮನನ್ನ ಹೊಂದುತ್ತಾನೆ ಅನ್ನುವುದಾಗಿ ವಿವರಣೆಯನ್ನು ಕೊಟ್ಟರು. ಅದರ ಇನ್ನಷ್ಟು ವಿಶೇಷ ಚಿಂತನೆಯನ್ನ ಮತ್ತೆ ಮುಂದೆ ಸೇರಿದಾಗ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.